ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲರೂ ಸೇರಿ ಸಿದ್ದೇಶ್ವರ ಜಾತ್ರೆಗೆ ಹೋಗಿದ್ದೀವಿ. ಏನಪ್ಪ ಇವ್ರ ಜಾತ್ರೆ ನಮಗೆ ಒಲ್ತು ಅನ್ಕೋತೀರಾ? ನಮ್ಮ ಜಾತ್ರೆ ಹಾಗೆ ನೋಡ್ರಿ. ನಾವು ಫಸ್ಟ್ ಟೈಮ್ ಹೋದಾಗ ಹಂಗೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಫುಲ್ ರಶ್ ಇತ್ತು, ಹೆವಿ ರಶ್ ಇತ್ತು. ಎಲ್ಲೂ ಯಾವ ಅಂಗಡಿನೂ ನೋಡೋಕ್ಕೂ ಆಗಲಿಲ್ಲ, ತೋರ್ಸೋಕ್ಕೂ ಆಗಲಿಲ್ಲ. ಸೊ ಇವತ್ತು ನಿಮ್ಗೆ ಜಾತ್ರೆಗೆ ಯಾವ್ಯಾವ ಥರ ಅಂಗಡಿಗಳು ಬಂದಿದ್ವು, ನಾವು ಒಂದು ಸ್ವಲ್ಪ ಶಾಪಿಂಗ್ ಅದೆಲ್ಲ ಮುಗಿಸ್ಕೊಂಬರೋಣ ಅಂತಂದ್ಬಿಟ್ಟು ಮತ್ತೊಮ್ಮೆ ಜಾತ್ರೆಗೆ ಹೋಗಿದ್ವಿ. ಸೊ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಏನೇನಿತ್ತು ನಮ್ಮ ಜಾತ್ರೆಗೆ ಅಂತಂದ್ಬಿಟ್ಟು. ಸ್ಟಾರ್ಟಿಂಗ್ ನೋಡಿದ್ಮ್ಯಾಗ ಅನ್ನಿಸ್ತು ಭಾಳ ಮಂದಿ ಏನು ಬಂದಿಲ್ಲ, ಸ್ವಲ್ಪ ಜನ ಅದರ. ಹಂಗೆ ಚೆಂದಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡು ಮುಂದೆ ನಡೆದ್ವಿ. ಸೊ ಮುಂದೆ ನೋಡ್ರಿ ನೀವೇ ಹೆಂಗದ ನಮ್ಮ ಜಂಗುಳಿ ಅಂತಂದು. ಇನ್ನು ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ಲಕ್ಕೆ ಬರಲ್ಲದವ್ರಿಗೆ ಇಲ್ಲದ ನೋಡ್ರಿ ಆಪ್ಷನ್. ಎಷ್ಟು ಮಸ್ತ್ ಕಾಣಿಸತ್ತ ನೋಡ್ರಿ ನೀಟಾಗಿ. ಹಾಗೆ ನೋಡ್ರಿ ಇವೆಲ್ಲ ಕುಂಡಾಳಿಗಳು, ಡೆಕೋರೇಷನ್ ಐಟಮ್ಸ್. ಜಾತ್ರೆ ಸ್ಟಾರ್ಟ್ ಆದಾಗಿನ ಹಿಡಿದು ಮುಗಿಯುತ್ತನೂ ಬರೀ ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ಗಳೇ ನೋಡ್ರಿ. ನೀವೇ ನೋಡ್ರಿ, ಬೇಕಂದ್ರೆ ಪೂರಾ ಮುಗಿಯುತ್ತಾನೆ ವೀಡಿಯೋ ನೋಡ್ರಿ. ಒಂದೇ ಒಂದು ಗಂಡು ಮಕ್ಳಿಗೆ ಬೇಕಾಗಿರೋಂಥ ಐಟಮ್ ಅಂಗಡಿ ನಾನಂತೂ ನೋಡಲಿಲ್ಲ. ನಿಮ್ಗೆ ಎಲ್ಲರ ಕಂಡ್ರೆ ಹೇಳ್ರಿ ನನಗೆ. ಇಲ್ಲಿರೋ ಸ್ಲಿಪ್ಪರ್ಸ್ ಎಲ್ಲ ನೋಡ್ರಿ, ಒಂದ್ರಕ್ಕಿಂತ ಒಂದು ಚೆನ್ನದವು. ಎಲ್ಲನೂ 100 ರೂಪೀಸ್ ಜೋಡಿ. ಸೊ ನಾವು ತೊಗೊಂಡ್ವಿ. ಇವು ನೋಡ್ರಿ, ಇವು ಬ್ಯಾಗ್ಗಳು. ಸಣ್ಣ ಬ್ಯಾಗ್ಗಳು 100 ರೂಪೀಸ್ ಅಂತ, ದೊಡ್ಡ ಬ್ಯಾಗ್ಗಳು 200 ರೂಪೀಸ್ ಅಂತ. ನಮ್ಮ ತಂಗಿ ಅಂತೂ ಒಗದೇ ಬಿಟ್ಲು ಬೀಸಿ. ನಮ್ಮ ಮಮ್ಮಿಗೆ ಒಂದೆರಡು ಚಲೋ ಅನಿಸ್ದು, ಹಾಗಾಗಿ ನಮ್ಮ ಮಮ್ಮಿ ಒಂದೆರಡು ಬ್ಯಾಗ್ ತೊಗೊಂಡ್ರು. ಬರ್ರಿ ನಮ್ಮ ಮುಂದೆ ಇನ್ನೂ ಏನೇನು ಅಂಗಡಿ ಅದಾವು, ಏನೇನಿಲ್ಲ ಎಲ್ಲ ನೋಡೋಣಂತ. ಹಾಗೆ ನೋಡ್ರಿ ಇವೆಲ್ಲ ಚಮಕಿ ಐಟಮ್ಸ. ಜಾತ್ರೆಗೆ ಇವೆಲ್ಲ ಪಿ ಅವು ಇವು ಎಲ್ಲ ಇರಲಿಲ್ಲ ಅಂದ್ರೆ ಏನೂ ಮಜಾನೇ ಬರಲ್ಲ, ಜಾತ್ರೆ ಅಂತಲೇ ಅನ್ಸಂಗಿಲ್ಲ. ಮುಂದೆ ಹೋದಂಗೆ ಮಂದಿ ಒಂದು ಸ್ವಲ್ಪ ಜಾಸ್ತಿನೇ ಕಾಣಿಸಕತ್ತಿದ್ದು. ನನಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಇದು ಆಗಲಿಲ್ಲ. ಎಷ್ಟಾಗ್ತದೋ ಅಷ್ಟು ವೀಡಿಯೋ ಮಾಡೀನಿ, ನೋಡ್ರಿ ನೀವು. ಯಾಕೆ ಈ ಅಂಗಡಿ ಮುಂದೆ ಬಾ ಮಂದಿದ್ರು ಅಂತಂದು ಹೋಗಿ ನೋಡಿದ್ವಿ. 6 ಬಟ್ಲಕ್ಕೆ 50 ರೂಪಾಯಿ ಅಂತ. ಹಿಚಿಕ್ ನೋಡಿದ್ರೆ ಒಳಗೆ ಹೊಂಟಾವು ನೋಡ್ರಿ. ಇಲ್ಲಿ ನಮಗೇನು ಬ್ಯಾಡ್ ಅಂತಂದು ಅಲ್ಲೇ ಇಟ್ಬಿಟ್ಟು ಹೊಂಟ್ವಿ. ಈ ಡೆಕೋರೇಟಿವ್ ಐಟಮ್ಸ್ ಭಾಳ ಚಂದಿದ್ದು, ಬಟ್ ಪ್ರೈಸ್ ಮಾತ್ರ ಒಂದಕ್ಕಿಂತ ಒಂದು ಅನಾಹುತ ಹೇಳಕತ್ತಿದ್ದ ಅಣ್ಣ. ಬ್ಯಾಡ್ ಬಿಡು ಅಂತಂದು ಮುಂದೆ ನಡೆದ್ವಿ. ಕಡ್ತು ನೋಡ್ರಿ ಇಲ್ಲಿ ಒಂದು ಹುಡುಗರ್ದು ಅಂಗಡಿ ನೋಡ್ರಿ, ಅಷ್ಟು ಮಸ್ತ್ ಅದಾವ ರಿಂಗ್ಗಳೆಲ್ಲ. 20 ರೂಪಾಯಿ 40 ರೂಪಾಯಿ. ಹಿಯರ್ ಕಮ್ಸ್ ನಮ್ಮ ಸಿದ್ದೇಶ್ವರ ಗುಡಿ. ಸೈಡ್ ಆ್ಯಂಗಲ್ನಾಗ ಅಷ್ಟೊಂದು ಚೆಂದ ಕಾಣಿಸತ್ತಿರಲಿಲ್ಲ. ನಿಮಗೆ ಫ್ರಂಟ್ ಆ್ಯಂಗಲ್ನಾಗ ತೋರಿಸ್ತೀನಿ. ಏನು ಭಾರಿ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಭಾಳ ಜನ ಇದ್ದಿದ್ದರಿಂದ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ. ನಿಮಗೆ ವಾಪಸ್ ಬರಬೇಕಾದ್ರೆ ತೋರಿಸ್ತೀನಿ ಹೆಂಗಿತ್ತಂತಂದು. ಇಲ್ಲಿಂದ ಶುರು ಆಯ್ತು ನೋಡ್ರಿ ನಮ್ಮ ಸಂತಿ. ಇದೇನೋ ತಲೆಯಾಗ ಹಾಕೊಳ್ಳೋ ಹೇರ್ ಸ್ಟೈಲಿಸ್ಟ್ ಐಟಮ್ಸ್ ಇವೆಲ್ಲ. 1ಕ್ಕೆ 100 ರೂಪಾಯಿ ಹೇಳ್ದ ಅಣ್ಣ. ಒಂದು 5 ರೂಪಾಯಿ ಕಮ್ಮಿ ಮಾಡು ಅಂದ್ರೂ ಮಾಡಲಿಲ್ಲ. ಎಲ್ಲ ಯಾವುದೇ ತೊಗೊಂಡ್ರು 100 ರೂಪಾಯಿ ನೋಡ್ರಿ ಅಕ್ಕಾರ ಅಂದ್ಬಿಟ್ಟ. ನಾವು ಸುಮ್ಮ ಬೇಡ ಅಂತ ಅಂದ್ಬಿಟ್ಟು ನೋಡಿದ್ವಿ ಮುಂದೆ. ಒಂದು ಸ್ವಲ್ಪ ಝೂಮ್ ಹಾಕಿ ಚೆನ್ನಾಗಿ ಕೇಳಿಸ್ಕೊರಿ ನೀವು. ಎಷ್ಟು ಅಂದ್ರೆ 70 ರೂಪಾಯಿ ಅಂದ್ರೆ ಚಂದಿಲ್ಲ ಅಂದ್ಬಿಟ್ರು ನಮ್ಮ ಮನೆಯವರು. ರೇಟ್ ಜಾಸ್ತಿ ಹೇಳಂದ್ರೆ ಚಂದ ಕಾಣಿಸಂಗಿಲ್ಲವು, ಬಾದಾತವು ನಡ್ರಿ ಯಾಕೆ ಬೇಕು ಅಂದ್ಬಿಟ್ರು. ಹಾಗೆ ಮುಂದೆ ನಡೆದ್ವಿ ನಾವು. ಮುಂದೆ ಹೋಗೋದು ಹಾಗೆ ಶೇಂಗಾ ಅಂಗಡಿ ಕಾಣ್ತು. ನನ್ನ ಡೈಲಾಗ್ ಕೇಳಿ ಆ ಅಂಗಡಿದಾಗ ಅಂದ್ಕೊಂಡಿರ್ತಾನೆ ತಂಗಿ, ವೀಡಿಯೋ ಮಾಡೋದು ಬಿಟ್ಟು ಪೈಲ ಚೆಂದಂಗೆ ನೋಡಿ ಶೇಂಗಾ ಹಾಕಿನಂಗಿಲ್ಲ ಅಂತಂದು. ಹೆಂಗೋ ಒಟ್ಟು ಎಲ್ಲರೂ ಒಂದೊಂದು ಪುಡ್ಕಿ ಶೇಂಗಾ ತೊಗೊಂಡು ತಿನ್ಕೋತ ಮುಂದೆ ನೋಡಿದ್ವಿ. ಮತ್ತು ಹಂಗೆ ಕಾಣ್ತು ನೋಡ್ರಿ ಮತ್ತೊಂದು ಬ್ಯಾಗಿನ ಅಂಗಡಿ. ಆಲ್ರೆಡಿ 2 ಬ್ಯಾಗ್ ತೊಗೊಂಡಿದ್ರು. ಮತ್ತೊಂದು ಅಂಗಡಿಯಾಗ ಮತ್ತೆ ಚಂದ ಕಾಣಿಸೋಣ. ಮತ್ತೆ ಇಲ್ಲಿನೂ ನಡಿ ಹೋಗಿ ತೊಗೊಂಡೇ ಬಂದೇ ಬಿಡೋಣ ಅಂತಂದು ಮತ್ತೊಂದು ಒಳಗೆ ಹೋಗಿ ಇಲ್ಲೊಂದು 2 ಬ್ಯಾಗ್ ತೊಗೊಂಬಂದೀವಿ. 250 ರೂಪಾಯಿ ಒಂದು ಬ್ಯಾಗ್. ತೊಗೊಳೋದಕ್ಕೆ ಏನಿಲ್ಲ ಆರ್ಸೋದೇ ಭಾಳ ಟೈಮ್ ಹಿಡಿತದ್ರಿ ಹೆಣ್ಮಕ್ಳಿಗೆ. ಒಂದಿಲ್ಲ ಅಂದ್ರೆ ಒಂದು ಚಂದ ಕಾಣಿಸ್ತಾವ್ರಿ, ಒಂದಿಲ್ಲ ಅಂದ್ರೆ ಒಂದು ಹಿಡ್ಕೋತಾರೆ. ಫೈನಲಿ ಒಟ್ಟು ಮುಗಿಸ್ಕೊಂಡು ಹೊರಗೆ ಬಂದೀವಿ. ಇಲ್ಲಿ ನೋಡ್ರಿ ಬಲೂನ್ ಶೂಟಿಂಗ್ ಗೇಮ್ನು ಇತ್ತು. ಇಲ್ಲಿ ನೋಡ್ರಿ ಎಷ್ಟು ಚಲೋ ಇಯರಿಂಗ್ಸ್ ಅದಾವು. ಒಂದ್ರಕ್ಕಿಂತ ಒಂದು ಚಂದಿದ್ದು. ಎಲ್ಲ 100 ರೂಪಾಯಿ 150 ರೂಪಾಯಿ ಹಿಂಗೆ ಹೇಳಿದ್ರು.
ಇವೇ ಐಟಮ್ಸ್ ನೀವು ಹೊರಗೆ ತೊಗೊಂಡ್ರಿ ಅಂದ್ರೆ ಭಾಳ ರೇಟ್ ಹೇಳ್ತಾರೆ ರೀ. ಜಾತ್ರೆ ಅಂದ ತಕ್ಷಣ ಒಂದು ಸ್ವಲ್ಪ ರೇಟ್ ಕಮ್ಮಿ ಇರ್ತಾವೆ. ಸೊ ನೀವು ಜಾತ್ರೆಗೆ ತೊಗೊಳೋದು ಭಾಳ ಬೆಟ್ರ್. ಇವು ಅದೇನೋ ಬಾಗಿಲಿ ಚಿಕ್ಸು ಇರ್ಬೇಕು ರೀ. ಇವು 100 ರೂಪಾಯಿಗೆ 2 ಅಂತಂದ ಅಣ್ಣ. ಅದಾದ್ಮೇಲೆ ಕಂಡಿದ್ದು ನಮ್ಗೆ ಇದು ಮೊಬೈಲ್ ಕವರ್ ಅಂಗಡಿ. ಯಾವುದೇ ಕವರ್ ತೊಗೊಂಡ್ರು 100 ರೂಪಾಯಿ. ಅಲ್ಲಿ ಒಂದು ತಾಸು ನಿಂತು ಅದಕ್ಕೆ ಕವರ್ ಬೇಡ ಇದಕ್ಕೆ ಕವರ್ ಬೇಡ ಅನ್ಕೋತ ಎಲ್ಲರೂ ಒಂದೊಂದು ಕವರ್ ಹಾಕ್ಕೊಂಡು ಹೊಂಟ್ವಿ ಮತ್ತು ಮುಂದೆ. ಇಲ್ಲಿ ಒಂದು ಕಡೆ ಜ್ಯುವೆಲ್ರಿ ಸೆಟ್ ಭಾಳ ಚಲೋ ಐತ್ರಿ. ಇದು ನೋಡ್ರಿ ನೆಕ್ ಪೀಸ್. ಇದು ಒಂದಕ್ಕೆ 150 ಹೇಳಿದ್ರು ಅವರು. ಇವತ್ತು ಹೋಗಿ ಅಂದರೆ ಒಂದು ಸ್ವಲ್ಪ ಚಕ್ಕರ್ ಕಾಣದಾಗ ಅಲ್ಲಿ ಇಲ್ಲಿ ಕೂತು ಎಂಜಾಯ್ ಮಾಡ್ಬೋದು ಅಂತ ಹೋದ್ವಿ ಒಳಗೆ. ನಮ್ಮ ಮಮ್ಮಿಗಳಂತೂ ಇಲ್ಲಿ ನಿಂತಿದ್ದ ಜನಗಳು ಅದಾರ ನೋಡ್ರಿ. ಇಲ್ಲಿ ನೋಡ್ರಿ ನೀವೇ ಜಾತ್ರೆ. ಈ ಜಾತ್ರೆ ನೋಡಿನೇ ನಡ್ರಿ ಹೊಳ್ಳಿ ನಡೆದ್ಬಿಟ್ರಿ. ಮೊನ್ನೆ ಆಲ್ರೆಡಿ ಕುಂತು ಬಿಟ್ಟಿರಿ. ಇವತ್ತೇನು ಬೇಡ ನಡ್ರಿ ಅಂತಂದು ವಾಪಸ್ ಕರ್ಕೊಂಬಂದ್ಬಿಟ್ರಿ ನಮಗೆ. ನೋಡ್ರಿ ಇಲ್ಲಿ ಪೊಟ್ಯಾಟೊ ರೋಲ್ ಅದೇನೋ ಮಾಡಕತ್ತಿದ್ರು. ಹೊರಗೆ ತೊಗೊಂಡ್ರೆ ಇದೇ ನಮಗೆ 80 ರೂಪಾಯಿ ಅದು ಕೊಡ್ತಾರೆ. ಜಾತ್ರೆಗೆ 30 ರೂಪಾಯಿ ಕೊಡಕತ್ತಿದ್ರು. ಹೆಂಗೂ ಸೈ ಕೊಡತ್ತಾರ ಬರ್ರಿ ನಮ್ಮದು ಒಂದಿರಲಿ ಅಂತಂದು ನಾವು ತೊಗೊಂಡು ಎಲ್ಲರೂ ಒಂದೊಂದು ಕೈಯಾಗಿ ಹಿಡ್ಕೊಂಡು ಹೊಂಟ್ವಿ ನೋಡ್ರಿ. ಮತ್ತು ಅವ್ರ ಅಂಕಲ್ ನೋಡ್ರಿ ಒಂದು ಸುಮ್ಮ ಅಟ್ಟೆ ಹೆಂಗೋ ಮಾಡಿ ಕೊಟ್ಬಿಡ್ರಿ ಅಂತಂದ್ರೆ ಅದ್ರೊಳಗೆ ಏನೇನೋ ಆ ಮಸಾಲ ಈ ಮಸಾಲ ಆ ಸಾಸ ಈ ಸಾಸ ಅನ್ಕೋತ ಎಲ್ಲನೂ ಹಾಕಿ ಹೆಂಗೆ ಕೊಡ್ತಾರೆ ನೋಡ್ರಿ ಈಗ ರೆಡಿ ಮಾಡಿ. ಇನ್ನೇನು ಕೈಯಾಗಿರೋ ಪೊಟ್ಯಾಟೊ ರೋಲ್ ಖಾಲಿ ಆಯಿತು. ನಮಗಲ್ಲಿ ಕಾರ್ನ್ ಕಾಣ್ತು. ತೊಗೊಂಬಿಡು ನಡ್ರಿ ಅದೂ ಒಂದು ಅಂತಂದ್ಬಿಟ್ಟು ಅಲ್ಲಿನೂ ಬಂದು ನಿಂತೀವಿ. 30 ರೂಪಾಯಿ ಒಂದು ಕಾರ್ನ್. ನೋಡಿರಿ ಅದು ಎಷ್ಟು ತಟ್ಟತೈತಿ. 30 ರೂಪಾಯಿ ಅಂತ. ಆವಾಗಲೇ ಹೋಗ್ಬೇಕಾದ್ರೆ ಗುಡಿ ಚಂದಂಗೆ ಕಂಡಿರಲಿಲ್ಲ. ಇವಾಗ ನೋಡ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಎಲ್ಲ ಥರದ ಚಹಾ ಕುಡಿಯೋ ಕಪ್ಗಳು ಒಂದ್ರಕ್ಕಿಂತ ಒಂದು ಚಂದಿದ್ದು. 100 ರೂಪಾಯಿ ಡಜನ್ ಅಂದ್ಬಿಟ್ಟ ಕಾಕ. ನಾವು ತೊಗೊಂಡ್ವಿ ಒಂದು ಡಜನ್ 1.5 ಡಜನ್ ತೊಗೊಂಡ್ವಿ. ಇನ್ನೇನು ಇಟ್ಟೆಲ್ಲ ಸಂತಿ ಮಾಡಿದ ಮ್ಯಾಗ ಇವೆಲ್ಲ ತುಂಬಿಸ್ಕೊಳಕ್ಕೆ ಒಂದು ಬ್ಯಾಗ್ ಒಂದು ಬೇಕಲ್ರಿ. ಮತ್ತು ಇಲ್ಲಿ ಬ್ಯಾಗ್ಗಳೂ ಇದ್ದು ರೀ ಹಂಗೆ 120 ರೂಪಾಯಿಗೆ ಒಂದು ಬ್ಯಾಗ್ ಅಂತ ನೋಡ್ರಿ. ಬ್ಯಾಗ್ಗಳು ಚಲೋ ಇದ್ದು ರೀ, ಕ್ವಾಲಿಟಿನೂ. 1 ರೂಪಾಯಿ ಕಮ್ಮಿ ಮಾಡಲಿಲ್ಲ. ಹೆಂಗೋ ತೊಗೊಂಡ್ಬಿಟ್ಟು ಮುಂದೆ ನಡೆದ್ವಿ. ಮತ್ತು ಇಷ್ಟ ಆಗಿತ್ತು ನೋಡಿರಿ ನಮ್ಮ ಜಾತ್ರೆ ಕತೆ. ಈ ವ್ಲಾಗ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.